ರಾಹುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆ ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಸ್ವಾಮಿ ಗ್ರಹಣ ಮುಕ್ತಾಯ ಬಳಿಕ ತುಂಗಭದ್ರಾ ನದಿಯಲ್ಲಿ ದಂಡೋದಕ ಸ್ನಾನವನ್ನ ನೆರವೇರಿಸಿದ್ದಾರೆ. ದಂಡೋದಕ ಸ್ನಾನದ ವೇಳೆ ಮಠದ ಅರ್ಚಕರು ನೂರಾರು ಭಕ್ತರು ಭಾಗವಹಿಸಿದ್ರು. ಚಂದ್ರಗ್ರಹಣದ ಹಿನ್ನೆಲೆ ತುಂಗಾ ಸ್ನಾನ ಮಾಡಿದ್ದ ಶ್ರೀಗಳು ಪುಣ್ಯ ಸ್ನಾನದ ಬಳಿಕ ರಾಯರ ಮೂಲ ವೃಂದಾವನಕ್ಕೆ ಜಲಾಭಿಷೇಕ ಮಾಡಿದ್ರು. ನಂತರ ಲೋಕ ಕಲ್ಯಾಣಕ್ಕಾಗಿ ನವಗ್ರಹ ಶಾಂತಿ ಹೋಮವನ್ನ ಮಾಡಿದ್ರು. ಗ್ರಹಣದ ಸಮಯದಲ್ಲಿಯೂ ಭಕ್ತರಿಗೆ ರಾಯರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಭಕ್ತರು ಗ್ರಹಣದ ವೇಳೆ ಮಠದ ಪ್ರಾಂಗಣದಲ್ಲಿ ಶ್ಲೋಕ ಪಠಿಸಿ ಭಜನೆ ಮಾಡಿದ್ರು. ಇನ್ನು ಇಂದು ಬೆಳಗ್ಗೆಯಿಂದ ಎಂದಿನಂತೆ ನಿತ್ಯ ಪೂಜಾ ಕೈಂಕರ್ಯಗಳು ಆರಂಭವಾಗಿದ್ದು ಭಕ್ತರು ರಾಹುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆ ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಸ್ವಾಮಿ ಗ್ರಹಣ ಮುಕ್ತಾಯ ಬಳಿಕ ತುಂಗಭದ್ರಾ ನದಿಯಲ್ಲಿ ದಂಡೋದಕ ಸ್ನಾನವನ್ನ ನೆರವೇರಿಸಿದ್ದಾರೆ. ದಂಡೋದಕ ಸ್ನಾನದ ವೇಳೆ ಮಠದ ಅರ್ಚಕರು ನೂರಾರು ಭಕ್ತರು ಭಾಗವಹಿಸಿದ್ರು. ಚಂದ್ರಗ್ರಹಣದ ಹಿನ್ನೆಲೆ ತುಂಗಾ ಸ್ನಾನ ಮಾಡಿದ್ದ ಶ್ರೀಗಳು ಪುಣ್ಯ ಸ್ನಾನದ ಬಳಿಕ ರಾಯರ ಮೂಲ ವೃಂದಾವನಕ್ಕೆ ಜಲಾಭಿಷೇಕ ಮಾಡಿದ್ರು. ನಂತರ ಲೋಕ ಕಲ್ಯಾಣಕ್ಕಾಗಿ ನವಗ್ರಹ ಶಾಂತಿ ಹೋಮವನ್ನ ಮಾಡಿದ್ರು. ಗ್ರಹಣದ ಸಮಯದಲ್ಲಿಯೂ ಭಕ್ತರಿಗೆ ರಾಯರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಭಕ್ತರು ಗ್ರಹಣದ ವೇಳೆ ಮಠದ ಪ್ರಾಂಗಣದಲ್ಲಿ ಶ್ಲೋಕ ಪಠಿಸಿ ಭಜನೆ ಮಾಡಿದ್ರು. ಇನ್ನು ಇಂದು ಬೆಳಗ್ಗೆಯಿಂದ ಎಂದಿನಂತೆ ನಿತ್ಯ ಪೂಜಾ ಕೈಂಕರ್ಯಗಳು ಆರಂಭವಾಗಿದ್ದು ಭಕ್ತರು ರಾಯರ ವೃಂದಾವನದ ದರ್ಶನವನ್ನ ಪಡೆಯುತ್ತಿದ್ದಾರೆ. ರಾಹುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆ ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಸ್ವಾಮಿ ಗ್ರಹಣ ಮುಕ್ತಾಯ ಬಳಿಕ ತುಂಗಭದ್ರಾ ನದಿಯಲ್ಲಿ ದಂಡೋದಕ ಸ್ನಾನವನ್ನ ನೆರವೇರಿಸಿದ್ದಾರೆ. ದಂಡೋದಕ ಸ್ನಾನದ ವೇಳೆ ಮಠದ ಅರ್ಚಕರು ನೂರಾರು ಭಕ್ತರು ಭಾಗವಹಿಸಿದ್ರು. ಚಂದ್ರಗ್ರಹಣದ ಹಿನ್ನೆಲೆ ತುಂಗಾ ಸ್ನಾನ ಮಾಡಿದ್ದ ಶ್ರೀಗಳು ಪುಣ್ಯ ಸ್ನಾನದ ಬಳಿಕ ರಾಯರ ಮೂಲ ವೃಂದಾವನಕ್ಕೆ ಜಲಾಭಿಷೇಕ ಮಾಡಿದ್ರು. ನಂತರ ಲೋಕ ಕಲ್ಯಾಣಕ್ಕಾಗಿ ನವಗ್ರಹ ಶಾಂತಿ ಹೋಮವನ್ನ ಮಾಡಿದ್ರು. ಗ್ರಹಣದ ಸಮಯದಲ್ಲಿಯೂ ಭಕ್ತರಿಗೆ ರಾಯರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಭಕ್ತರು ಗ್ರಹಣದ ವೇಳೆ ಮಠದ ಪ್ರಾಂಗಣದಲ್ಲಿ ಶ್ಲೋಕ ಪಠಿಸಿ ಭಜನೆ ಮಾಡಿದ್ರು. ಇನ್ನು ಇಂದು ಬೆಳಗ್ಗೆಯಿಂದ ಎಂದಿನಂತೆ ನಿತ್ಯ ಪೂಜಾ ಕೈಂಕರ್ಯಗಳು ಆರಂಭವಾಗಿದ್ದು ಭಕ್ತರು ರಾಯರ ವೃಂದಾವನದ ದರ್ಶನವನ್ನ ಪಡೆಯುತ್ತಿದ್ದಾರೆ. ರಾಹುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆ ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಸ್ವಾಮಿ ಗ್ರಹಣ ಮುಕ್ತಾಯ ಬಳಿಕ ತುಂಗಭದ್ರಾ ನದಿಯಲ್ಲಿ ದಂಡೋದಕ ಸ್ನಾನವನ್ನ ನೆರವೇರಿಸಿದ್ದಾರೆ. ದಂಡೋದಕ ಸ್ನಾನದ ವೇಳೆ ಮಠದ ಅರ್ಚಕರು ನೂರಾರು ಭಕ್ತರು ಭಾಗವಹಿಸಿದ್ರು. ಚಂದ್ರಗ್ರಹಣದ ಹಿನ್ನೆಲೆ ತುಂಗಾ ಸ್ನಾನ ಮಾಡಿದ್ದ ಶ್ರೀಗಳು ಪುಣ್ಯ ಸ್ನಾನದ ಬಳಿಕ ರಾಯರ ಮೂಲ ವೃಂದಾವನಕ್ಕೆ ಜಲಾಭಿಷೇಕ ಮಾಡಿದ್ರು. ನಂತರ ಲೋಕ ಕಲ್ಯಾಣಕ್ಕಾಗಿ ನವಗ್ರಹ ಶಾಂತಿ ಹೋಮವನ್ನ ಮಾಡಿದ್ರು. ಗ್ರಹಣದ ಸಮಯದಲ್ಲಿಯೂ ಭಕ್ತರಿಗೆ ರಾಯರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಭಕ್ತರು ಗ್ರಹಣದ ವೇಳೆ ಮಠದ ಪ್ರಾಂಗಣದಲ್ಲಿ ಶ್ಲೋಕ ಪಠಿಸಿ ಭಜನೆ ಮಾಡಿದ್ರು. ಇನ್ನು ಇಂದು ಬೆಳಗ್ಗೆಯಿಂದ ಎಂದಿನಂತೆ ನಿತ್ಯ ಪೂಜಾ ಕೈಂಕರ್ಯಗಳು ಆರಂಭವಾಗಿದ್ದು ಭಕ್ತರು ರಾಯರ ವೃಂದಾವನದ ದರ್ಶನವನ್ನ ಪಡೆಯುತ್ತಿದ್ದಾರೆ.